ಎಲೆಯನೆ ಮರುಗದಿರು ಮರುಗದಿರು ಅದೆಷ್ಟೋ ಕಾಲದಿಂದ ರೋಗ ಪೀಡಿತನಾಗಿ ಮನೆಯೊಳಗೆ ಮಲಗಿಕೊಂಡಿದ್ದೇನೆ. ಯಾವ ದೇವರಿಗೂ ನನ್ನ ಮೇಲೆ ಕರುಣೆ ಇಲ್ಲ. ಆರಾಧನ ಸಂವಿಧಾನ ಸೇರುತ್ತಿದೆ, ನೆಮ್ಮದಿ ಮಾತು ಹೇಳಬೇಡಿ. ನಂಬಿದವರನ್ನು ಯಾವತ್ತೂ ದೇವರು ಕೈ ಬಿಡುವುದಿಲ್ಲ. ಧೈರ್ಯ ಮಾಡಿಕೊಳ್ಳಿ. ಏನು ಮಗನೇ, ನಾವು ಬಸದಿಯಲ್ಲಿ ಪೂಜೆ ಸಲ್ಲಿಸಿ ಬರುವಂತಹ ವೇಳೆಯಲ್ಲಿ ಅಮ್ಮ ಹಸಿವು ಎಂಬ ಕೂಗು ಕೇಳಿತು. ನಮ್ಮ ಈ ಕುಟುಂಬವನ್ನಲ್ಲಿಯೂ ಅನ್ನ ಹಸಿವೆಂದು ಅಳುವವರಿದ್ದಾರೆಯೇ? ಹೌದು ಅಪ್ಪಾಜಿ. ಮುಂದೆ ಹೋಗಿ ನೋಡಿದಾಗ ಒಬ್ಬಾತ ಹಸಿವಿನಿಂದ ಏನ್ ಮಾಡಿದ್ರಿ ಅಪ್ಪಾಜಿ? ನಮ್ಮಲ್ಲಿದ್ದಂತಹ ದಿನೇಶ್ವರನ ಪ್ರಸಾದವನ್ನು ಆತನಿಗೆ ಕೊಟ್ಟು ಬಳಿಕ ಬೀರಿಗೆ ಕರೆತಂದು ಹೊಟ್ಟೆ ತುಂಬಾ ಉಣಬಡಿಸಿದೆವು. ಸಂತೋಷ ಆಯ್ತು ಅಪ್ಪಾಜಿ. ಏನಂತೆ? ಆದರೆ ಆತನಿಗೆ ಈಗ ಆಶ್ರಯ ಬೇಕಂತೆ. ಎಲ್ಲಿದ್ದಾನೆ ಅವ? ಅಪ್ಪಾಜಿ, ನಿಮ್ಮ ಭೇಟಿಗಾಗಿ ಹೊರಗೆ ಕಾಯುತ್ತಾ ಇದ್ದಾನೆ. ಕುಮಾರ, ನೀನು ಹೋಗಿ ಅವನನ್ನು ಈ ಕಡೆಗೆ ಬರುವುದಕ್ಕೆ ಹೇಳು, ನಾನೇ ಮಾತನಾಡಿದ್ದೇನೆ. ಅನ್ನಪ್ಪ, ಒಡೆಯರ ಅಪ್ಪನೆಯಾಗಿದೆ, ಒಳಗೆ ಬರಬೇಕು. ಬರಬಹುದೇ? ವಂದಿಸಿದ್ದೇನೆ ಒಡೆಯ. ದೇವರು ಒಳ್ಳೇದು ಮಾಡ್ಲಪ್ಪ. ನಿನ್ನ ಹೆಸರೇನು? ಅಣ್ಣಪ್ಪ ಎಂಬುದಾಗಿ. ಆಶ್ರಯ ಕೇಳ್ತಾ ಬಂದೆಯಾ? ಹೌದು ಅಣ್ಣಪ್ಪ. ಓ, ಎಷ್ಟೋ ಮಂದಿ ಕೆಲಸದವರು ಇದ್ದಾರಪ್ಪ. ಅವರ ಜೊತೆ ನಿನಗೆ ತೃಪ್ತಿ ಅಂತಾದ್ರೆ ವಂಚನೆ ಇಲ್ಲದೆ ಕೆಲಸ ಮಾಡ್ತಾ ಇರಪ್ಪ. ಆಗಬಹುದು. ಅಮ್ಮ, ಒಡೆಯರಿಗೆ ಹೀಗೆ ಅನಾರೋಗ್ಯ ಉಂಟಾಗಿ ಎಷ್ಟು ಸಮಯವಾಯಿತು? ನನಗೀಗ 16 ವರ್ಷ. ಅಂದಿನಿಂದ ಇಂದಿನವರೆಗೆ ಮಂಚಕ್ಕೆ ಮಂಚವಾಗಿದ್ದಾರೆ. ಔಷಧೋಪಚಾರ ಮಾಡಿಸಲಿಲ್ವೇ? ಆ ಪ್ರಯತ್ನವನ್ನು ಮಾಡಿದ್ದೇವೆ. ಮಂತ್ರವಾದಿಗಳಿಂದ ಪ್ರಯತ್ನಿಸಬೇಕಿತ್ತು. ಆ ಪ್ರಯತ್ನವನ್ನು ಮುಗಿಸಿ ನಂಬಿದ ದೇವರಿಗೆ ಏನಾದ್ರೂ ಹರಕೆ ಹೇಳ್ಕೊಳ್ಬೇಕಿತ್ತಮ್ಮ. ದೇವರಿಗೆ ಹರಕೆಯನ್ನು ಹೊತ್ತಿದ್ದೇ ಹೊರತು ಯಾವ ಪ್ರಯೋಜನವಾಗುತ್ತಿಲ್ಲ. ಅಮ್ಮ, ಒಡೆಯರಿಗೆ ನಾನೊಂದು ಔಷಧವನ್ನು ಕೊಡಲೇ? ನೀನು ಪಂಡಿತನೇ. ಪಂಡಿತನೇನಲ್ಲ ತಾಯಿ. ಮತ್ತೆ ಹೀಗೆ ದಾರಿಯಲ್ಲಿ ಹೋಗುವಾಗ ಬರುವಾಗ ಯಾವುದಾದರೂ ಔಷಧೀಯ ಗುಣವುಳ್ಳ ಎಲೆಯೋ ನಾರೋ ಬೇರೋ ಕಂಡ್ರೆ ಹಿಡ್ಕೊಳ್ಳೋದೊಂದು ಅಭ್ಯಾಸ ನನಗೆ. ಒಳ್ಳೆಯ ಗುಣ ಕೊಡಣ್ಣ. ಯಾಕಮ್ಮ? ಅಣ್ಣಪ್ಪ, ಈ ಕೈಯಲ್ಲಿ ಅದೆಷ್ಟೋ ವರ್ಷದಿಂದ ಔಷಧವನ್ನು ಕೊಡ್ತಾ ಇದ್ದೀನಿ, ಯಾವ ಪ್ರಯೋಜನವೂ ಆಗೋದಿಲ್ಲ. ರೂಢಿಯಲ್ಲೊಂದು ಮಾತಿದೆಯಪ್ಪ, ಔಷಧಿಗಿಂತಲೂ ಕೊಡುವವರ ಕೈಗುಣದಲ್ಲಿ ರೋಗ ವಾಸಿಯಾಗುತ್ತದೆ ಅಂತ. ನೀನೇ ಕೊಡಣ್ಣಪ್ಪ. ಅವರು ಒಪ್ಪಬೇಕಲ್ಲ. ನಾನು ಕೇಳ್ತೀನಿ. ಅಣ್ಣಪ್ಪ ನಿಮಗೆ ಔಷಧವನ್ನು ಕೊಡ್ತಾರಂತೆ. ಔಷಧ ನನಗೆ ಬೇಡ ಬೇಡ. ಯಾಕೆ ಬೇಡ? ಔಷಧ ಕುಡಿದು ಕುಡಿದು ನನ್ನ ಹೊಟ್ಟೆ ಔಷಧ ಗುಡಾಣವೇ ಆಗಿದೆ ಅಪ್ಪ. ಬೇಡವೇ ಬೇಡ ಸ್ವಾಮಿ. ಅಣ್ಣಪ್ಪನಿಗೊಂದು ಸೇವೆಗಾದ್ರೂ ಅವಕಾಶವನ್ನು ಮಾಡಿಕೊಡಬಾರದೆ? ಸೇವೆಯ ನಡಿಲಿ ಒಡೆಯರೇ, ನಮಗೇನಾಗುತ್ತದೆ? ತಲೆನೋವು, ಕಣ್ಣುರಿ, ಹೊಟ್ಟೆ ನೋವು, ಸೊಂಟ ನೋವು, ಗಂಟು ನೋವು, ಎಲ್ಲಾ ರೋಗ ನನ್ನನ್ನೇ ಬಾಧಿಸ್ತಪ್ಪ. ಹೆದರಬೇಡಿ, ಎಲ್ಲ ಸರಿಯಾಗುತ್ತದೆ. ಈ ಸಲ ಮೇಲೆ ಬಿಡುವ. ಹಾಗೆಲ್ಲ ಹೇಳ್ಬಾರ್ದು.
ಕಹಿ ಕಷಾಯ ನನಗೆ ಕುಡಿಸಿದ್ರು. ಅವರು ದೊಡ್ಡ ದೊಡ್ಡ ಗಟ್ಟು ಹಿಡ್ಕೊಂಡು ಅವರು ಹೊರಟೇ ಹೋದ್ರು. ನಾನಿದ್ದು ಮಲಗಿದಲ್ಲೇ ಇದ್ದೇನಪ್ಪ. ಬೇಡ ಬೇಡ. ಅವರ ವಿಷಯ ಎಲ್ಲ ಇನ್ನು ಮಾತಾಡೋದು ಬೇಡ. ನಾನು ಕೊಡುವ ಔಷಧಿ ಸ್ವಲ್ಪವೇ ಸ್ವಲ್ಪ. ಇವತ್ತು ಒಂದೇ ಹೊತ್ತು ಇದು ಕಹಿ ಉಂಟಾ? ನಾನು ಕುಡಿದು ನೋಡಿದ್ದೇನಾ? ಹೇಗುಂಟು ಅಂತ ಕುಡಿಬೇಕು ತಾವು. ಸಿಹಿ ಉಂಟು, ಕೊಡು ಕೊಡು. ಒಳ್ಳೆದುಂಟು, ಕೊಡು ಕೊಡು. ಬೇಕು ಸ್ವಲ್ಪ. ಸಾಕು ಸಾಕು. ಅಮ್ಮೋ, ಎಲ್ಲಿದ್ದೀಯೇ? ಇಲ್ಲೇ ಇದ್ದೇನೆ. ಅಣ್ಣಪ್ಪ ಔಷಧಿ ಕೊಟ್ಟದ್ದೇ ಕೊಟ್ಟದ್ದು. ನನ್ನ ನಾಡಿಗಳೇ ಹೊಸ ಚೈತನ್ಯ ತುಂಬಿದಾಗಿದೆ. ದಿನೇಶ್ವರ, ಅಂತ ಆಸೆ ಆಗಿದೆ. ನಾನೇ ಬೀಸ್ತೇನೆ ತಾಯಿ. ಚಳಿ ಚಳಿ. ಅಮ್ಮೋ, ಎಲ್ಲಿದ್ದೀಯೇ? ಇಲ್ಲೇ ಇದ್ದೇನೆ. ಹತ್ತಿರ ಬಾ. ಆಯ್ತು. ಮಗ, ಹೇಗಿದ್ದಿ ಮಗ? ಚೆನ್ನಾಗಿದ್ದೇನೆ. ದೇವರು ದೊಡ್ಡವ. ಅಮ್ಮೋ, ನೀನು ಹೇಗಿದ್ದೀಯೇ? ನಾನು ಚೆನ್ನಾಗಿದ್ದೇನೆ. ದೇವರು ದೊಡ್ಡವ. ಇದು ನನಗೆ ಔಷಧಿ ಕೊಟ್ಟವ ಯಾರು? ಎಲ್ಲಿದ್ದಾರೆ? ನಾನೇ. ಯಾಕೆ ಹಾಗೆ ನೋಡ್ತೀರಿ? ಅಣ್ಣಪ್ಪ, ಓ, ನೀನು ಮಾನವ ಅಲ್ಲ, ನೀನು ಅಣ್ಣಪ್ಪ ಸ್ವಾಮಿ. ಅಣ್ಣಪ್ಪ ಸ್ವಾಮಿ. ಒಡೆಯರಷ್ಟು ದೊಡ್ಡ ದೊಡ್ಡ ಮಾತುಗಳನ್ನೆಲ್ಲ ಬಡವನ ಕುರಿತಾಗಿ ಆಡಬಾರ್ದು. ಅಣ್ಣಪ್ಪ, ಓ, ಅದೆಷ್ಟು ಕಾಲದಿಂದ ಮಂಚಕ್ಕೆ ಮಂಚವಾಗಿ ಹೋಗಿದ್ದೇನಪ್ಪ. ಮೃಡ ನಡೆಯಿಂದ ಬಂದ ಪಂಡಿತೋತ್ತಮನಂತೆ ಬಂದು ಔಷಧಿ ಕೊಟ್ಟು ನಾನು ಚೇತರಿಸಿಕೊಳ್ಳುವ ಹಾಗೆ ಮಾಡಿದೆ. ಅಣ್ಣಪ್ಪ, ನೀನು ಮಾನವ ಅಲ್ಲ, ನೀನು ಅಣ್ಣಪ್ಪ ಸ್ವಾಮಿ. ಅಣ್ಣಪ್ಪ ಸ್ವಾಮಿ. ಎಲ್ಲ ನಂಬಿದ ದೇವರ ದಯೆ ನಮ್ಮದ್ದೇನಿದೆ. ಅಣ್ಣಪ್ಪ, ಓ, ನೀನು ಎಲ್ಲಿಗೂ ಹೋಗಬಾರ್ದಪ್ಪ. ನಮ್ಮ ಮನೆಯಲ್ಲಿ ನನ್ನ ಜೊತೆಯಾಗಿ ನೀನು ಇರಪ್ಪ. ಇನ್ನು ಮುಂದೆ ಒಡೆಯರ ನೆರಳಾಗಿರುತ್ತೇನೆ ನಾನು. ಅಮ್ಮೋ, ಇದು ನಮ್ಮ ಗದ್ದೆ ತೋಟ ಎಲ್ಲ ಹೇಗಿದೆ ಅಮ್ಮೋ? ಎಲ್ಲ ಚೆನ್ನಾಗಿದೆ. ಕೆಲಸದ ಆಳುಗಳೆಲ್ಲ ಏನ್ ಮಾಡ್ತಾ ಇದ್ದಾರೆ? ಎಲ್ಲ ತೋಟಕ್ಕೆ ಕೆಲಸಕ್ಕೆ ಹೋಗಿದ್ದಾರೆ. ಅಮ್ಮೋ, ಎಲ್ಲ ಹಳಬ್ರೆ ಇರುವುದು ಅಂತ ಕಾಣ್ತದೆ. ಇಲ್ಲ, ಹೊಸೊಬ್ಬರು ಸೇರಿಕೊಂಡಿದ್ದಾರೆ. ಹೌದಾ? ಹಾಗಾದ್ರೆ ಒಮ್ಮೆ ಹೋಗಿ ಅವ್ರು ನೋಡಿ ಅವ್ರನ್ನ ಮಾತಾಡಿಸಿ ಬರ್ಬೇಕು ಅಂತ ಆಸೆ ಆಗಿದೆ. ಸ್ವಾಮಿ, ಹ, ಈಗ ತಾನೇ ಚೇತರಿಸಿಕೊಂಡವರು ನೀವು. ಹೌದು. ಅವರನ್ನು ನೋಡಬೇಕು, ಅವರಲ್ಲಿ ಮಾತಾಡಬೇಕು ಅಂತಾದ್ರೆ ಅವರನ್ನೇ ಬರಿಸೋಣ. ಇಲ್ಲ ಇಲ್ಲ, ಯಾಕೆ? ಆಳುಗಳಿದ್ದಲ್ಲಿಗೆ ಯಜಮಾನನೇ ಹೋಗಿ ಅವರಿಗೆ ಕೈ ತುಂಬ ನಾನು ಏನನ್ನಾದ್ರೂ ಕೊಟ್ಟೆ ಅಂತ ಆದ್ರೆ ನಾಳೆ ತೃಪ್ತಿಯಿಂದ ವಂಚನೆ ಇಲ್ಲದೆ ಕೆಲಸ ಮಾಡ್ತಾರೆ. ಹೋಗ್ಬೇಕು, ಅವರನ್ನು ನೋಡಿ ಮಾತನಾಡಿಸಬೇಕು, ಸ್ವಾಮಿ, ಹೋಗ್ಬೇಕು. ಯಾಕೆ ನನ್ನ ಮಾತು ನಿಮಗೆ ಪಥ್ಯವಾಗುವುದಿಲ್ಲ? ಹೋಗುವುದೇ ಬೇಡ ಅಂತ ನನ್ನ ಮಾತಿನ ಅರ್ಥ. ಒಂದೆರಡು ದಿವಸ ಕಳೀಲಿ. ಇಲ್ಲ, ನೋಡಣ್ಣಪ್ಪ. ಯಾಕೆ ತಾಯಿ ಅಡ್ಡಿಪಡಿಸ್ತೀರಿ? ಅವರಿಗೆ ಹೋಗಿ ಬರುವ ಉತ್ಸಾಹ ಇದೆ, ಹೋಗಿ ಬರಲಿ. ಜೊತೆಯಲ್ಲಿ ನಾನು ಹೋಗ್ತೇನೆ. ಅಣ್ಣಪ್ಪನ ಆಧಾರ ನನಗಿರುವಾಗ ಹೆದರಿಕೆ ನಮ್ಮೋ. ಹೋಗ್ಲೇಬೇಕು ನನಗೆ. ಮೊದಲು ಬಸದಿಗೆ, ಮತ್ತೆ ದೊಡ್ಡ. ಅಣ್ಣಪ್ಪ, ಓ, ನನ್ನ ಎಡಕಾಲು ಬಲವೇ